ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಿಮ್ಗೆಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ. ಏನಿದು ಅಭಿಲಾಷ 8ನೇ ತಾರೀಕು ಹೇಳೋ ಬದಲು ಇವತ್ತು ಯಾಕೆ ಹ್ಯಾಪಿ ವುಮೆನ್ಸ್ ಡೇ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಒಂದು ನಿಮಿಷ. ನಾವಿರೋದು ಭಾರತದಲ್ಲಿ ಒಂದು ದಿನ ಮಾತ್ರ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡೋದಿಲ್ಲ. ಅನಾದಿ ಕಾಲದಿಂದನೂ ಹೆಣ್ಮಕ್ಳಿಗೆ ವಿಶೇಷವಾದಂಥ ಸ್ಥಾನಮಾನಗಳಿದೆ, ಗೌರವಗಳಿದೆ. ಮಧ್ಯ ಒಂದಿಷ್ಟು ದಾಳಿಕೋರರಿದ್ದಾಗ ಅಥವಾ ಅವರು ಬಂದಾಗ ಅವರ ಏನು ಧರ್ಮಗಳಿದೆ, ಅವರ ಬಿಲೀಫ್ ಸಿಸ್ಟಮ್ ಏನಿದೆ ಅದನ್ನೆಲ್ಲ ನಮ್ಮ ಮೇಲೆ ಇಂಪೋಸ್ ಮಾಡಿದಾಗ ಸ್ವಲ್ಪ ಆಚೀಚೆ ಆಗಿ ಮತ್ತೆ ನಾವು ಕೆಲವೊಂದು ಮೂಢನಂಬಿಕೆಗಳಿಗೆ ಒಳಗಾಗಿ ಮತ್ತೆ ನಾವು ಫೈಟ್ ಮಾಡಬೇಕಾದಂಥ ಪರಿಸ್ಥಿತಿಗಳು ಬಂತು. ಬಟ್ ಅದಕ್ಕೆ ಮುಂಚಿಂದ ತಗೊಂಡ್ರೆ ಮುಂಚಿನ ಕಾಲದಿಂದನೂ ಈ ಪುರಾಣಗಳು ತಗೊಂಡ್ರೆ ಅಥವಾ ಹಿಸ್ಟಾರಿಕಲ್ ಈ ಎಲ್ಲ ಇದನ್ನು ತಗೊಂಡ್ರೆ ಮುಂಚೆಯಿಂದನೂ ಹೆಣ್ಮಕ್ಳಿಗೆ ನಮ್ಮ ಭರತ ಭೂಮಿಯಲ್ಲಿ ವಿಶೇಷವಾದಂಥ ಸ್ಥಾನಮಾನಗಳಿದೆ. ಹಾಗಾಗಿನೇ ನಾನು 8ನೇ ತಾರೀಕು ಅಷ್ಟೇ ಅಲ್ಲ, ಪ್ರತಿದಿನ ವುಮೆನ್ಸ್ ಡೇ ಅಂತಲೇ ಹೇಳ್ತೀನಿ. ಅದಕ್ಕೆ 8ನೇ ತಾರೀಕು ಬಿಟ್ಟು ಮತ್ತು ಬೇರೆ ದಿನ ನಾನು ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋದು. ಹೆಣ್ಣು ಅಂದ್ರೇ ಶಕ್ತಿ. ಅದು ಅವರು ಫ್ರಂಟ್ ಲೈನ್ನಲ್ಲಿ ಬಂದಾಗ ಈಗಿನ ಮಾಡ್ರನ್ ಸೊಸೈಟಿಯಲ್ಲಿ, ನಮ್ಮ ಹೊಸ ವಾತಾವರಣದಲ್ಲಿ ಈಗಿನ ಇದಕ್ಕೆ ತಕ್ಕಂಗೆ ತುಂಬ ಜನ ಇದ್ದಾರೆ. ಅಂದರೆ ತುಂಬ ಸಾಧನೆಗಳನ್ನ ಮಾಡಿದವರು ಇದ್ದಾರೆ. ಅವರಿಂದ ತುಂಬ ಹೆಣ್ಮಕ್ಳು ಇನ್ಸ್ಪೈರ್ ತೊಗೊಂಡವ್ರು ಇದ್ದಾರೆ. ಹಾಗೇ ನನಗೂ ಕೂಡ ಕೆಲವರು ತುಂಬಾ ಇನ್ಸ್ಪೈರ್ ಮಾಡಿದ್ದಾರೆ. ಹೇಗೆ ಅಂತ ಹೇಳಿದ್ರೆ ಅವ್ರದ್ದು ಒಂದು ಮಾತು ಸಾಕು, ನಾನು ಏನಿದ್ರೂ ನಾನು ಹಿಂಗಾಗಬೇಕು, ನಾನು ಹಿಂಗೆ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಛಲ ಬರುತ್ತೆ. ಒಂಥರ ಇನ್ಸ್ಪಿರೇಷನ್ ಹೇಳ್ದೆ ಅಲ್ಲ, ಒಂದು ಉತ್ತೇಜನ ಸಿಗುತ್ತೆ, ಒಂದು ಸ್ಫೂರ್ತಿ ಸಿಗುತ್ತೆ ನನಗೆ. ಅಂಥವ್ರ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಮೊದಲನೇ ಅವರು ಅಂತ ಹೇಳೋದಾದರೆ, ಮೊದಲನೇ ಅವರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಲಿಸ್ಟ್ ತುಂಬ ದೊಡ್ಡದು. ನನಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆದವರು ತುಂಬ ಜನ ಇದ್ದಾರೆ. ಅದರಲ್ಲಿ ಮೊದಲನೇ ಅವರು ಅಂತ ಹೇಳಿದ್ರೆ ನನ್ನ ಅಜ್ಜಿ. ಅವ್ರ ಹೆಸರು ಸುಮಿತ್ರಮ್ಮ ಅಂತ. ಆ್ಯಕ್ಚುಲಿ ನನ್ನ ಇಬ್ಬರು ಅಜ್ಜಿಯರು, ಒಬ್ಬರು ಸುಮಿತ್ರಮ್ಮ ಅಂತ, ಒಬ್ಬರು ಶಾರದಮ್ಮ ಅಂತ. ಸುಮಿತ್ರಮ್ಮ ನನ್ನ ತಾಯಿಯವರ ತಾಯಿ, ಶಾರದಮ್ಮ ನನ್ನ ತಂದೆಯವರ ತಾಯಿ. ಓಕೆ, ಇವರಿಬ್ಬರು ನನ್ನನ್ನು ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಸುಮಿತ್ರಮ್ಮ ಅಜ್ಜಿ ಬಗ್ಗೆ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಯಾಕಂದರೆ ನನ್ನಲ್ಲಿ ಒಂದು ಕರೇಜ್ ಇದೆ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ನಾ ಏನಾದರೂ ಮಾಡಬೇಕು, ಸ್ವಂತವಾಗಿ ಮಾಡಬೇಕು ಅನ್ನೋದೊಂದು ಇದೆಯಲ್ಲ, ಅದು ಐ ಥಿಂಕ್ ನಮ್ಮ ಅಜ್ಜಿಯಿಂದ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಐ ಆಮ್ ಟ್ರೂಲಿ ಬ್ಲೆಸ್ಡ್. ನಿಜವಾಗ್ಲೂ ನಮ್ಮ ಅಜ್ಜಿಯಿಂದ ಬಂದಿದೆ ಅನ್ನೋದೇ ನನಗೆ ಫೀಲ್ ಆಗೋದು. ಅವರ ಒಂದು ಆತ್ಮನಿರ್ಭರ ಅಂತಾರಲ್ಲ, ಆ ಥರ ವ್ಯಕ್ತಿತ್ವ ಅವ್ರದ್ದು. ಬಟ್ ಅವರು ಒಂಥರ ತುಂಬ ಇಂಡಿಪೆಂಡೆಂಟ್ ವುಮೆನ್, ತುಂಬ ಕರೇಜಿಯಸ್ ವುಮೆನ್. ನಾನು ಅವರನ್ನು ನೋಡಿದ್ರೆ ನನಗೆ ಎಲ್ಲಿಲ್ಲದ ಉತ್ಸಾಹ ಬರುತ್ತೆ. ಅಯ್ಯೋ, ಇವರು ಮೊಮ್ಮಗಳಾಗಿ ನಾನೇನು ಮಾಡದೇ ಇದ್ದರೆ ಹೆಂಗೆ ಅನ್ನೋ ಲೆವೆಲಿಗೆ ನನಗೆ ಅವರ ಇನ್ಸ್ಪಿರೇಷನ್ ಇದೆ. ಸೊ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ನಮ್ಮ ಅಜ್ಜಿ, ಸುಮಿತ್ರಮ್ಮ ಅಜ್ಜಿ. ನನ್ನ ಹೋಲ್ ಲೈಫ್ ನಾನು ಅವರಿಗೆ ಥ್ಯಾಂಕ್ಫುಲ್ ಆಗಿರ್ತೀನಿ. ಅಫ್ಕೋರ್ಸ್ ಅವರಿಗೆ ಸ್ವಲ್ಪ ಪ್ರೀತಿ ಮೊಮ್ಮಗಳೇನೆ ನಾನು. ಅಂದರೆ ಚಿಕ್ಕದಿಂದ ಜೊತೆಗೆ ಇದ್ದಿದ್ದು, ನನ್ನ ಮದುವೆ ಆಗೋವರೆಗೂ ಜೊತೆಗೆ ಇದ್ದಿದ್ದು. ಜೊತೆಗೆ ಅಂದರೆ ನಾವು ಒಂದೇ ಮನೆಯಲ್ಲಿರಲಿಲ್ಲ, ಒಂದೇ ಏರಿಯಾದಲ್ಲಿದ್ವಿ. ನಮ್ಮ ಮನೆಯಿಂದ ಒಂದು 100 ಮೀಟರ್ಸ್ ದೂರದಲ್ಲಷ್ಟೇ ನಮ್ಮ ಅಜ್ಜಿ ಮನೆ ಇದ್ದಿದ್ದು. ಸೊ ನನ್ನನ್ನು ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ನಾನು ಅವ್ರನ್ನ ನೋಡ್ಕೊಂಡು ಬೆಳೆದಿದ್ದೀನಿ. ಸೊ ಹಾಗಾಗಿ ಅವ್ರನ್ನ ಕಂಡ್ರೆ ನನಗೆ ತುಂಬ ಇಷ್ಟ. ಅವರು ನನ್ನ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಇನ್ನು ನಮ್ಮ ಶಾರದಮ್ಮಜ್ಜಿ ಅವರೊಟ್ಟಿಗೆ ನಾನು ಹೆಚ್ಚಿಗೆ ಸಮಯನ ಸ್ಪೆಂಡ್ ಮಾಡಿಲ್ಲ. ಬಟ್ ಸ್ಟಿಲ್ ಅವರೊಂದು ದಿನಚರಿಯನ್ನು ಪಾಲಿಸ್ತಾಯಿದ್ರು. ಅಷ್ಟು ವಯಸ್ಸಾದ ಮೇಲೂ ಒಂದು ದಿನಚರಿಯನ್ನು ಪಾಲಿಸ್ತಾಯಿದ್ರು. ಇಷ್ಟು ಗಂಟೆಗೆ ಹೇಳೋದು, ಹಿಂಗೇ ಇರೋದು, ಈ ಟೈಮಲ್ಲೇ ಊಟ, ಈ ಟೈಮಲ್ಲೇ ಕಾಫಿ,
ಆ ಒಂದು ದಿನಚರಿ ಇದೆ ಅಲ್ಲ, ನಮ್ಮವ್ರು ಕಲಿಬೇಕು. ಈಗಿನ ಹೆಣ್ಮಕ್ಳು ಅದನ್ನು ಕಲಿಬೇಕು. ನಮ್ಗೆ ಯಾವಾಗಲೋ ಊಟ ಮಾಡ್ಕೊಳ್ತೀವಿ, ಯಾವಾಗಲೋ ತಿಂಡಿ ತಿನ್ಕೊಳ್ತೀವಿ. ಆಮೇಲೆ ಅವರು ಪ್ರತಿದಿನ ಎದ್ದು ಇಷ್ಟೊತ್ತಿಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ನೀಟಾಗಿ ಜಡೆ ಹಾಕ್ಕೊಂಡು ಇರ್ತಾಯಿದ್ರು. ನಾವುಗಳು 3 ಹೊತ್ತು ಗಂಟು ಕಟ್ಕೊಂಡಿರ್ತೀವಿ. ಹಿಂಗೆ ಏನಾದರೂ ಶೂಟಿಂಗ್ ಮಾಡಬೇಕಾ, ಎಲ್ಲರೂ ಹೋಗಬೇಕಾ, ಅವಾಗೇನೋ ಮೇಕಪ್ ಮಾಡ್ಕೊಳ್ಳೋದು. ಮೇಕಪ್ ಅಂದಾಗ ನೆನಪಾಯ್ತು, ನಮ್ಮ ಅಜ್ಜಿ ತುಂಬ ಸುಂದರವಾಗಿದ್ದರು. ಅವರು ನಮ್ಮ ಥರ ಏನೋ ಮೇಕಪ್ ಮಾಡ್ಕೊಳಲ್ಲ, ನ್ಯಾಚುರಲ್ ಬ್ಯೂಟಿ, ಯಾವಾಗಲೂ ನಗ್ನಗ್ತಾ ಇರೋರು. ಆ ಒಂದು ಗುಣ ನನಗೆ ನಿಜವಾಗ್ಲೂ ಅವ್ರನ್ನ ನೆನೆಸ್ಕೊಂಡಾಗ, ಅವ್ರಿವಾಗಿಲ್ಲ, 4 ವರ್ಷ ಆಯಿತು ನಮ್ಮನ್ನು ಆಗಲಿ. ಸೊ ಇವಾಗಲೂ ನೆನೆಸ್ಕೊಂಡ್ರೆ ನನಗೆ ಆ ವಯಸ್ಸಲ್ಲಿನೂ ಒಂದು ದಿನಚರಿಯನ್ನು ಪಾಲಿಸೋದಿದೆಯಲ್ಲ, ನಮ್ಮಲ್ಲಿ ಏನೊಂದು ಇಷ್ಟ ಆಗಿಬಿಟ್ರೆ ಸಾಕು, ಅಯ್ಯೋ ಹಂಗೆ ಹಿಂಗೆ ಈ ಥರದಲ್ಲಿ ಬದುಕ್ಬಿಡ್ತೀವಿ ನಾವು. ಬಟ್ ಅವರು ಆ ವಯಸ್ಸಲ್ಲೂ ಆ ಒಂದು ಮೇನ್ ಅವರೊಂದು ಸ್ಮೈಲ್ ಇರ್ತಿತ್ತು, ಮತ್ತು ಅವರು ನೀಟಾಗಿರೋರು, ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ನನ್ನ ಇಬ್ಬರು ಅಜ್ಜಿಯರು ನನಗೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಹಿಂಗಿರಬೇಕು ನಾವು ಅಂತ ಅನಿಸುತ್ತೆ. ಐ ಆಮ್ ಟ್ರೂಲಿ ಬ್ಲೆಸ್ಡ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಬೋತ್ ಮೈ ಅಜ್ಜಿ. ತುಂಬ ದೊಡ್ಡ ಹೆಸರು. ನನ್ನ ಇನ್ಸ್ಪಿರೇಷನ್, ನನ್ನ ಐಡಲ್. ನಿಮಗೂ ಕೂಡ ಸುಮಾರು ಜನಕ್ಕೆ ಐಡಲ್ ಅವರು. ನಮ್ಮ ಸುಧಾಮೂರ್ತಿ ಅಮ್ಮ, ಅವ್ರ ಬಗ್ಗೆ ಏನಂತ ಹೇಳಿ, ಎಲ್ಲ ಗೊತ್ತಿರೋದೆ, ನಾನು ಏನಂತ ಹೇಳಿ. ಅವರಲ್ಲಿ ನಾನು ಕಲ್ತಿರೋ ಅಥವಾ ಅವ್ರನ್ನ ನಾನು ಫಾಲೋ ಮಾಡಿ ನಾನು ತಿಳ್ಕೊಂಡಿರೋ ಹಾಗೆ, ಅವರಲ್ಲಿ ನನಗಿಷ್ಟ ಆಗೋ 2 ಗುಣ ಅಥವಾ ಅವರಿಂದ ಅಂತ ಟಿಪ್ಸ್ ಅಂತ ರಿಸೀವ್ ಮಾಡಿರೋದು ಅಂತ ಆದರೆ, ಒಂದು ಸಿಂಪ್ಲಿಸಿಟಿ, 2ನೇದು ಪೇರೆಂಟಿಂಗ್. ಅವರ ಪೇರೆಂಟಿಂಗ್, ನಿಜ ಅವ್ರ ಪೇರೆಂಟಿಂಗ್ ಫಾಲೋ ಮಾಡಿದ್ರೆ ಈ ನ್ಯೂ ಏಜ್ ಇನ್ಸ್ಟಾಗ್ರಾಮ್ ಪೇರೆಂಟಿಂಗ್ ಎಲ್ಲ ಮರ್ತೇ ಬಿಡ್ತೀವಿ ನಾವು. ಅವ್ರ ಪೇರೆಂಟಿಂಗ್ ಸಿಂಪಲ್ ಪೇರೆಂಟಿಂಗ್. ಅವ್ರು ಹೇಳೋ ಅವ್ರು ಹೇಳೋ 10ರಲ್ಲಿ 1-2 ನಾವು ಫಾಲೋ ಮಾಡಿಬಿಟ್ರೆ ನಾವು ಬೆಸ್ಟ್ ಪೇರೆಂಟ್ಸ್ ಆಗಿಬಿಡ್ತೀವಿ. ಅದು ನನ್ನ ಅಭಿಪ್ರಾಯ. ಸೊ ಅವ್ರದ್ದು ಪೇರೆಂಟಿಂಗ್ ನನಗೆ ತುಂಬ ಇಷ್ಟ, ಅವ್ರ ಪೇರೆಂಟಿಂಗ್ ಟಿಪ್ಸ್ ನನಗೆ ತುಂಬ ಇಷ್ಟ. ಜೊತೆಗೆ ಅವರ ಸಿಂಪ್ಲಿಸಿಟಿ. ಅವರು ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಎಲ್ಲೂ ಅದು ತೋರಿಸ್ಕೊಳ್ಳೋದಿಲ್ಲ, ಮತ್ತು ಅವರು ಒಂಥರ ಸಿಂಪಲಾಗಿರ್ತಾರೆ. ನಾನು ಒಂದು ಮಾತು ಕೇಳಿದ್ದೆ, ಅಂದರೆ ಅವ್ರು ಹೇಳಿರೋ ಒಂದು ಮಾತು, ನಾವು ನಮ್ಮ ಬಟ್ಟೆಯಿಂದ ಅಲ್ಲ, ನಮ್ಮ ಥಿಂಕಿಂಗಿಂದ ಮಾಡ್ರನ್ ಆಗಬೇಕು ಅಂತ ಹೇಳಿದ್ದು. ತುಂಬ ಹಿಂದೆ ನಾನು ಚಿಕ್ಕವಳಿದ್ದಾಗ ಎಲ್ಲೋ ಟಿ ವಿಯಲ್ಲೋ ಕೇಳ್ದಂಥ ಇದು, ತುಂಬ ಚಿಕ್ಕವಳೇನಲ್ಲ, ಮೇ ಬಿ ಕಾಲೇಜ್ ಟೈಮಲ್ಲಿ, ಆ ಟೈಮಲ್ಲಿ ಕೇಳಿದಂಥದ್ದು. ಸೊ ನಿಜ ಅಲ್ವಾ, ನಾವು ಅಂದರೆ ನಮ್ಮ ಯೋಚನಾ ಶಕ್ತಿಯಿಂದ ಮಾಡ್ರನ್ ಆಗಿ ಕಾಣಬೇಕು. ನಾವು ನಮ್ಮ ಬಟ್ಟೆ, ಜೀನ್ಸು, ಸ್ಕರ್ಟು ಹಾಕ್ಕೊಂಡು ಮಾಡ್ರನ್ ಅಂತ ತೋರಿಸ್ಕೊಳ್ಳೋದಲ್ಲ. ನಮ್ಮ ಯೋಚನೆಯಿಂದ ನಾವೇನು ಮಾಡ್ತಿದ್ದೀವಿ ಅನ್ನೋದ್ರಲ್ಲಿ ನಾವು ಮಾಡ್ರನ್ ಆಗಬೇಕು. ಮತ್ತು ಅಷ್ಟೇ ಎತ್ತರಕ್ಕೆ ಬೆಳೆದ್ರು ನಮ್ಮ ರೂಟ್ ಏನು ಅದನ್ನು ನಾವು ತಿಳ್ಕೊಳ್ಬೇಕು. ಇದು ನಾನು ಅವರಿಂದ ಕಲ್ತಿರೋ ಅಂಥದ್ದು. ಅವರನ್ನು ಒಂದು ಗುರುವಿನ ಸ್ಥಾನದಲ್ಲಿ ನಾನು ನೋಡ್ತೀನಿ. ನನಗೆ ಅವ್ರನ್ನ ಕಂಡ್ರೆ ತುಂಬ ಇಷ್ಟ. ನನಗೆ ತುಂಬ ಇನ್ಸ್ಪೈರ್ ಮಾಡ್ತಾರೆ ಅವರು. ನನಗಷ್ಟೇ ಅಲ್ಲ, ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ. ಅವರ ಬುಕ್ನ ಅವಳು ಓದ್ತಾಳೆ, ತುಂಬ ಇಷ್ಟಪಟ್ಟು ಓದ್ತಾಳೆ. ಸೊ ಇವತ್ತು ಅವರಿಗೆ ಒಂದು ಥ್ಯಾಂಕ್ಸ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನನ್ನಂಗೆ ಸುಮಾರು ಜನಕ್ಕೆ ಇನ್ಸ್ಪಿರೇಷನ್ ಅವರು. ಸೊ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.